ಲೋ ಸಿನಾ, ಏನಾಗಿದೆ ಇವತ್ತು? ಡ್ಯಾನ್ಸ್ ಮಾಡ್ಲೋ ಬೇಡವಾ ಅಂತ ಮಾಡ್ತಾ ಇದೀಯಾ? ಎನರ್ಜಿ ಸೇವಿಂಗ್ಸ್ ಮೀನಾ, ಎನರ್ಜಿ ಸೇವಿಂಗ್ಸು. ಏನು ಸೇವಿಂಗ್ಸಾ? ಏನು ಸೇವಿಂಗ್ಸ್ ಮಾಡ್ತಾ ಇದೀಯಾ? ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರೆ ಎನರ್ಜಿ ಎಲ್ಲ ಹೊರಟೋಗ್ಬಿಡುತ್ತೆ. ನಿನ್ನ ಥರ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಅದಕ್ಕೆ ಸ್ಲೋವಾಗಿ ಡ್ಯಾನ್ಸ್ ಮಾಡಿದ್ರೆ ಎನರ್ಜಿ ಫುಲ್ ಆಗಿರುತ್ತೆ. ಎನರ್ಜಿ ಉಳಿಸಿ ಏನೂ ಮಾಡ್ತೀಯಾ? ಹಾಂ, ಮತ್ತೆ ಇನ್ನೇನು ಈಗಲೇ ಎನರ್ಜಿನ ನಿನ್ನ ಜೊತೆ ಡ್ಯಾನ್ಸ್ ಮಾಡಿ ಖಾಲಿ ಮಾಡಿದ್ರೆ ಫಸ್ಟ್ ನೈಟಲ್ಲಿ ಏನು ಪಗಡೆ ಆಡ್ಲಾ? ಹಾಗಾದ್ರೆ ಇನ್ನು ಮುಂದೆ ನೀನು ಹತ್ಬಿಟ್ಟು ಕಣ್ಣೀರೆಲ್ಲ ವೇಸ್ಟ್ ಮಾಡಬೇಡ. ಯಾಕೆ? ಅಲ್ಲ ಕಣೋ, ಮದುವೆ ಆದಮೇಲೆ ದಿನ ಅಳತಿತ್ತಿತ್ತೆ, ಕಣ್ಣೀರು ಸುರಿಸ್ತಾ ಇನ್ನೇನು ರಕ್ತ ಸುರಿಸ್ತೀಯಾ? ಲೋ ಮೀನಾ, ನಾನೀಗ ಎಲ್ಲದ್ರಲ್ಲಿ ಉಳಿತಾಯ ಮಾಡ್ತಿದ್ದೀನಿ ಕಣೆ. ಲವ್ ಡೈರೆಕ್ಟಾಗಿ ಹೇಳು, ಜಿಪ್ನ ಆಗಿದ್ದೀನಿ ಅಂತ. ಈ ರೋಗ ನಿನಗೆ ಯಾವತ್ತಿಂದ ಬಂತು? ಇದು ರೋಗ ಅಲ್ಲ ಮೀನಾ, ಯೋಗ. ಏನು ಯೋಗನಾ? ಹೇಗೆ ಅಂದರೆ ಯೋಗ ಮಾಡಿದ್ರೆ ಆರೋಗ್ಯ ಹೇಗೆ ಸುಭದ್ರವಾಗಿರುತ್ತೋ ಹಾಗೆ ಜಿಪ್ನತನದಲ್ಲಿ ಯೋಗ ಮಾಡಿದ್ರೆ ಸಿಕ್ಕಾಪಟ್ಟೆ ಉಳಿತಾಯ ಆಗತ್ತೆ. ಅಲ್ಲ, ಇವಾಗ ಯಾವುದೇ ಅವತ್ತರಲ್ಲಿ ಉಳಿತಾಯ ಮಾಡಿದ್ಯಾ? ನೋಡು ಮೀನಾ, ಮೊದಲೆಲ್ಲ ನಾನು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಿದ್ದೆ, ಆದರೆ ಈಗ 3 ತಾಸು ನಿದ್ದೆ ಮಾಡ್ತೀನಿ. ಲೋ, ಮಿಂಟ್ಲು ಏನಾರು ಆಗಿದೆಯೇನೋ? ನಿದ್ದೆ ಉಳಿಸಿ ಏನೋ ಮಾಡ್ತೀಯಾ? ಎಂಥ ಮಾತು ಅಂತ ಆಡ್ತೀಯ ಮೀನಾ? ದಿನಕ್ಕೆ ನಾನು 3 ತಾಸು ಮಲಗಿ 5 ತಾಸು ಕೆದ್ದು ಕೆಲಸ ಮಾಡ್ಬೋದಲ್ಲ. ಅಲ್ಲ, ದಿನ ಎತ್ತು ಏನು ಕೆಲಸ ಮಾಡ್ತೀಯಾ? ಮನೆಗೆ ಹೋಗಿ ಹಾಲು ಹಾಕ್ತೀಯಾ, ಇಲ್ಲಾಂದ್ರೆ ಪೇಪರ್ ಹಾಕ್ತೀಯಾ? ಮನೆಗೆ ಹೋಗಿ ಹಾಲು ಹಾಕಕ್ಕೆ, ಪೇಪರ್ ಹಾಕಕ್ಕೆ ನಾನೇನು ನೀನಾ? ಮತ್ತಿನ್ನೇನೋ ಮಾಡ್ತೀಯಾ? ದಿನ ಬೆಳಿಗ್ಗೆ 5 ತಾಸು ನಾನು ಯೋಗ ಮಾಡ್ತೀನಿ, ಅದರಲ್ಲೂ ಒಂದೇ ಆಸನ ಮಾಡ್ತೀನಿ, ಗೊತ್ತಾ? ಪರವಾಗಿಲ್ಲ ಕಣೋ, ಒಳ್ಳೆ ಗುಣ ಬರ್ತಾ ಇದೆ ಇವಾಗ ನಿನಗೆ. ಆಸನ ಮಾಡ್ತೀನಿ ಅಂತಲ್ಲ, ಯಾವ ಆಸನ ಮಾಡ್ತೀಯಾ? ಶವಾಸನ. ಲೋ ಸೀನಾ, 5 ತಾಸು ಶವಾಸನ ಮಾಡಿದ್ರೆ ಅದು ನಿದ್ದೆನೇ ಆಗುತ್ತಲ್ವಾ? ಅದೆಂಗಾಗುತ್ತೆ? ಅದೆಲ್ಲ ಯೋಗಾಸನ, ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ. ಬೇರೆ ಯಾವ್ದ್ರಲ್ಲಿ ಉಳಿತಾಯ ಮಾಡ್ತಾ ಇದೀಯಾ? ಬೇರೆ ಯಾವ್ದ್ರಲ್ಲಿ ಅಂತ ಕೇಳ್ತಿದ್ಯಲ್ಲ ಮೀನಾ, ಹಲ್ಲುಜ್ಜೋ ಪೇಸ್ಟ್ ಬದಲು ಉಪ್ಪು ಯೂಸ್ ಮಾಡ್ತಿದ್ದೀನಿ. ಉಪ್ಪ? ಯಾಕೋ? ನೀನು ಕೇಳಿಲ್ವಾ? ನಿಮ್ಮ ಟೂತ್ ಪೇಸ್ಟಲ್ಲಿ ಇಲ್ಲಿ ಉಪ್ಪಿದೆಯೇ ಅಂತ ಅಡ್ವರ್ಟೈಸ್ ನೋಡಿಲ್ವಾ? ಅದಕ್ಕೆ ಅವರೆಲ್ಲ ಉಪ್ಪನ್ನ ಪೇಸ್ಟ್ಗೆ ಹಾಕ್ತಾ ಇದ್ದಾರೆ. ನಾನು ಡೈರೆಕ್ಟಾಗಿ ಅದಕ್ಕೆ ಪೇಸ್ಟ್ ಬದಲು ಉಪ್ಪಲ್ಲೇ ಹಲ್ಲುಜ್ತಾ ಇದ್ದೀನಿ. ನೀನು ಹೇಳೋದು ನಿಜನೇ. ಮತ್ತೆ ಇನ್ನೇನು ಗೊತ್ತಾ, ನಮ್ಮ ದೇಶದಲ್ಲಿ ನೀರಿಗೆ ಎಷ್ಟು ಕಷ್ಟ ಆಗ್ತಿದೆ ಅನ್ನೋದು ನಿನಗೆ ಗೊತ್ತಾ ಮೀನಾ? ಹೌದು ಕಣೋ, ಈಗ ಹಾಕ್ತಾ ಇರೋ ಸೀನ್ಗಳು ನೋಡಿದ್ರೆ ಮುಂದೆ ನೀರಿಗೂ ಚಿನ್ನದ ಬೆಲೆ ಬರ್ಬೋದು. ಕೊಳಕ್ ಮನ್ಸಿಟ್ಕೊಂಡು ಸ್ನಾನ ಮಾಡಿದ್ರೆ ಮೈಗೇನು ಯೂಸು? ಅದಕ್ಕೆ ನೋಡು, ನಾನು ಮನ್ಸನ್ನ ಶುಭ್ರವಾಗಿ ಇಟ್ಕೊಂಡಿದ್ದೀನಿ. ದೇಶಕ್ಕೆ ನೋಡು ಎಷ್ಟೆಲ್ಲ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಕೊಳಕ, ಅದಕ್ಕೆ ಯಾವಾಗ್ಲಿಂದ ಕೊಳ್ತು ಕಪ್ಪು ಒಳಗೆ ನಾರ್ತಾ ಇದೆಯಾ? ನೋಡು, ನಾನು ಮೈ ಗಬ್ಬಾಗಿ ನಾರ್ತಾ ಇರ್ಬೋದು, ಆದರೆ ನನ್ನ ಮನಸ್ಸು ಮಲ್ಗೆ ಥರ ಗಮ್ ಅಂತ ಇದೆ, ಗೊತ್ತಾ? ಈಗಿನ ಕಾಲದಲ್ಲಿ ಯಾರು ಮನ್ಸು ನೋಡಲ್ಲ, ಮೈ ನೋಡೋದು. ಹೋಗ್ಬಿಟ್ಟು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬ. ನಿನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಿಂತ್ಕೊಳ್ಳೋಕ್ಕಾಗದಿದ್ರೆ ಮನೆಗೆ ಹೋಗೋ. ನೀ ನನ್ನ ಭೇಟಿನೇ ಮಾಡೋದು ಬೇಕಾಗಿಲ್ಲ. ಹಾಗಿದ್ರೆ ನಮ್ಮ ಮಾತುಕತೆ ಫೋನಲ್ಲಿ ಮಾತಾಡೋಣ. ಬೇಡ ನನ್ನ ವಾಸನೆ ಬಂದರೂ ಪರವಾಗಿಲ್ಲ, ನಾನು ನೀನು ಡೈರೆಕ್ಟ್ ಆಗಿ ಮೀಟ್ ಮಾಡೋಣ. ಫೋನಲ್ಲಿ ಮಾತ್ರ ಮಾತಾಡೋದು ಬೇಡ. ಯಾಕೋ? ಯಾಕೆಂದ್ರೆ ಕರೆನ್ಸಿ ಖರ್ಚಾಗುತ್ತೆ ಮೀನಾ. ಲೋ ಸೀನಾ, ಒಂದು ಕೆಲಸ ಮಾಡು, ಇನ್ನು ಸೇವಿಂಗ್ಸ್ ಮಾಡ್ಬೋದು ಅಂತ ಒಳ್ಳೆ ಐಡಿಯಾ ಕೊಡ್ತೀನಿ. ಅಯ್ಯೋ ಕೊಡು ಮೀನಾ, ನೀನೇನಾರ ಐಡಿಯಾ ಕೊಟ್ಟೆ ನಾನು ಬೇಡ ಅಂತೀನಾ? ನೋಡು, ತಲೆ ಮೇಲೆ ಕೂರ್ಲಿದ್ರೆ ಎಣ್ಣೆ ಶಾಂಪು ಬೇಕು ಅನ್ಸುತ್ತೆ. ಅದೇ ಕಣ್ಣಿದ್ರೆ ಮೊಬೈಲ್ ನೋಡಬೇಕು ಅನ್ಸುತ್ತೆ. ಕಿವಿ ಇದ್ರೆ ಅವ್ರು ಇವ್ರ ಮಾತು ಕೇಳಬೇಕು ಅನ್ಸುತ್ತೆ. ಮೂಗಿದ್ರೆ ಘಮ ಘಮ ವಾಸನೆ ಬೇಕು ಅನ್ಸುತ್ತೆ. ಬಾಯಿದ್ರೆ ರುಚಿಯಾಗಿ ತಿನ್ಬೇಕು ಅನ್ಸುತ್ತೆ. ಅದಕ್ಕೆ ನಿನ್ ತಲೆನೇ ಕತ್ತರಿಸ್ಬಿಡು. ಶಿವನೇ, ಖಿಲಾಡಿ ಜೋಡಿ.